ಈಗಷ್ಟೇ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಇದ್ದಾರೆ ಸರ್. ಆ್ಯಕ್ಚುಲಿ ಮುಖ್ಯಮಂತ್ರಿಗಳು ಬಂದು ಏನು ಪ್ರಸ್ತಾಪವನ್ನು ಮಾಡಿದ್ರು ನಿಮ್ಮ ಜೊತೆಗೆ ಅಂತ? ಏನಿಲ್ಲ, ಇಲ್ಲಿ ಬಂದಿದ್ದರು. ಬೆಳಗ್ಗೆ ನಾನು ಹೋಗಿ ಅವರಿಗೆ ಕೃತಜ್ಞತೆ ಹೇಳಿ ಬಂದಿದ್ದೆ. ಅವ್ರ ಮನೆಗೆ ಹೋಗಿ ಒಂದು ಡ್ಯೂಟಿ ಅದು ಹೋಗಿ ಹೇಳಿದ್ನಿ. ಇಲ್ಲಿ ಬಂದು ಮತ್ತೆ ಅವ್ರು ರಾಜೀನಾಮೆ ಕೊಡೋದು ತಂದರು. ರಾಜೀನಾಮೆ ಮತ್ತೊಂದು ಸರಿ ಬರೆಸ್ಕೊಂಡ್ರು. ರಾಜೀನಾಮೆ ಕೊಟ್ಟೆ, ಇವತ್ತಿನ ಡೇಟ್ ಹಾಕಿ ಕೊಡಂದ್ರು. ರಾಜೀನಾಮೆ ಮತ್ತೆ ನಾ 14 ಕೊಡ್ತಂತ ಆಗಲೇ ಅನೌನ್ಸ್ ಮಾಡಿದ್ದೆ. ಮತ್ತು ಸದನದಲ್ಲಿ ನಾನು ಹೇಳಬೇಕು, ಆದರೂ ಅವ್ರು ಕೊಡಂದ್ರು. ಮತ್ತು ಎಲ್ಲರೂ ಕೂತ್ಕೊಂಡಿದ್ರು, ಕೊಟ್ಟೆ ರಾಜೀನಾಮೆನ. ಸರ್, ನಿಮ್ಮಂಥ ನಾಯಕರು ಒಂದು ನಿಮ್ಮದೇ ಆದಂಥ ಅನುಭವದಲ್ಲಿ ಸದಸ್ಯರ ವಿಶ್ವಾಸ ತೆಗೆದುಕೊಂಡು ಅವ್ರಿಗೊಂದು ಅಭಿಮಾನವನ್ನು ಸಲ್ಲಿಸಿ ಧನ್ಯವಾದವನ್ನು ತಿಳಿಸಿ ಒಂದು ಸಂಪ್ರದಾಯ ರಾಜೀನಾಮೆ ಕೊಡೋದು ವಿಚಾರ. ಏನಾದರೂ ಒತ್ತಡಕ್ಕೆ ಮಾಡಿದೆ ಅಂದರೆ ರಾಜೀನಾಮೆ ಕೊಟ್ಟರೆ ಹೊರಟ್ಟಿ ಅವರು ಅಂದರೆ 14ನೇ ತಾರೀಕು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ತಕ್ಷಣವೇ ಮಾಡಬೇಕು ಅಂತಂದ್ರೆ ಏನಾದರೂ ಒತ್ತಡ ಬಂತ ಸರ್ ನಿಮಗೆ ಮುಖ್ಯಮಂತ್ರಿಗಳಿಂದ? ಇಲ್ಲಿ ಮುಖ್ಯಮಂತ್ರಿಗಳು ಕೂತ್ಕೊಂಡು ಹೇಳಿದಾಗ ನೀವೇನು ಅದಕ್ಕೆ ಒತ್ತಡ ಅಂತೀರೋ ಮತ್ತೆ ಅಂತೀರಿ. ಇಲ್ಲೇ ಕೊಡಬೇಕಂತ ಇಲ್ಲೇ ಟೈಪ್ ಹೊಡಿಸ್ಕೊಂಡು ಇಲ್ಲೇ ಸಹಿ ಮಾಡಿಕೊಂಡು ತೊಗೊಂಡು ಅಂದಾಗ ಮತ್ತು ಅವರು ನನ್ನ ಮೇಲೆ ಸ್ವಲ್ಪ ಒತ್ತಡ ಮಾಡಿದಂಗಲ್ಲ. ಕೊಟ್ಟಿನಿ ರಾಜೀನಾಮೆ, ಯಾವಾಗ ಕೊಡ್ತೀನಿ ಎಲ್ಲ ಬಂದಾಗ ಈಗ ಕೊಟ್ಟು ಮತ್ತು ಪ್ರೋಟಮ್ ಗಿಟಮ್ ಏನು ಮಾಡಕ್ಕೆ ಹೊಂಟಾರ. ಏನು ಮಾಡೋಕ್ಕಾಗಲ್ಲ. ಅವ್ರ ಮುಖ್ಯಮಂತ್ರಿಗಳು, ನನಗೆ ಯಾವುದೂ ನಾನು ರಬ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಹೇಳಿದ್ರು ಕೊಟ್ಟಿದ್ದೀನಿ ಅಷ್ಟೇ. ಸಿದ್ದರಾಮಯ್ಯ ಅವರು ಇದ್ದಂಥ ಸಂದರ್ಭ ನಿಮ್ಮನ್ನೇ ಮುಂದುವರಿಸಿದ್ರು, ಮತ್ತು ಅಭಿನಂದನಾ ಸಮಾರಂಭಕ್ಕೂ ಕೂಡ ನೀವು ಅವ್ರನ್ನ ಕರೆದಿದ್ರಿ. ಏನು ಅನ್ಸುತ್ತೆ ಸರ್ ಅವ್ರನ್ನ ನೆನೆಸ್ಕೊಂಡಾಗ, ಅವ್ರು ನಿಮ್ಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ? ಅವರು ನಾವು ಆತ್ಮೀಯ ಸ್ನೇಹಿತರು, 83ರಿಂದ ಕೂಡಿ ಬಂದಿದ್ವಿ. ಹೀಗಾಗಿ ಅವರ ನಮ್ಮ ಸಂಬಂಧ ಬೇರೆ, ಇವರ ನಮ್ಮ ಸಂಬಂಧ ಬೇರೆ. ಅವರ ಆತ್ಮೀಯರಾಗಿ ನಮ್ಮ ಅಲ್ಲಿ ಒಂದೇ ಪಕ್ಷದಾಗಿದ್ವಿ, ಆತ್ಮೀಯರಾಗಿದ್ವಿ. ಹಿಂಗಾಗಿ ಅವ್ರದ್ದು ಬೇರೆ, ಅವರು ಎಲ್ಲ ಸ್ನೇಹನೂ ಹೌದು, ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗಿದ್ವಿ. ಅವ್ರ ವಿಚಾರಗಳ ಬೇರೆ, ನಮ್ಮ ಅವರ ಸ್ನೇಹ ಅಲ್ಲಿವರೆಗೆ ಬಂದಿತ್ತು ಇಷ್ಟ. ಈಗ ರಾಜೀನಾಮೆ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಸರ್ ಸಿದ್ದರಾಮಯ್ಯ ಜೊತೆಗೆ? ಹೇಳಿದೆ ನಾನು, ಹಿಂಗೆ ರಾಜೀನಾಮೆ ಕೊಡ್ತಂತೆ. ಆಯ್ತು ಕೊಡೋಗತ್ತೆ ಹೇಳಿದ್ರು ಇಷ್ಟ. ಹಿಂದೆ ಪ್ರತಾಪ್ ಶೆಟ್ಟಿ ಅವ್ರಿಗೂ ಕೂಡ ಅವ್ರನ್ನ ಇಳಿಸ್ಬೇಕಂತ ಸಂದರ್ಭದಲ್ಲಿ ನೀವು ತಾವು ಕೂಡ ಸೈನ್ ಹಾಕಿದ್ರಿ ಅನ್ನೋದು ಕಾಂಗ್ರೆಸ್ ಬಿಡಿ, ಅದೇನು ನನಗೆ ಗೊತ್ತಿಲ್ಲ. ಅಲ್ಲಿ ಪಕ್ಷ ಮುಖ್ಯ, ಪಕ್ಷದಲ್ಲಿ ಇದ್ದೀವಿ ನಾವು. ಪಕ್ಷದ ಏನು ತೀರ್ಮಾನಿಸೋದು ಸಹಿ ಅವ್ರಿಗೆ ರಾಜೀನಾಮೆ ಕೊಡೋಕೆ ನೀವು ಸಹಿ ಮಾಡಿಸ್ಕೊಂಡಿರ್ಬೋದು. ಪಕ್ಷ ಏನು ತೀರ್ಮಾನ ಮಾಡ್ತಾ ಆ ತೀರ್ಮಾನಂತೆ ನಾನು ಮಾಡಿರ್ಬೋದು. ಅದರಿಂದ ತಕ್ಷಣಕ್ಕೆ ಹೇಳಿದ ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಅಂದರೆ ನಿಮ್ಮದೇ ಆದಂಥ ಅನುಭವದಲ್ಲಿ ಏನು ಹೇಳ್ತೀರಿ ಸರ್? ಅಂದರೆ ಸದನದಲ್ಲಿ ಕೊಡಬೇಕು ಅನ್ನುವಂಥದ್ದು ಅಥವಾ ಏನಾದರೂ ಪ್ರಮೇಯ ಇಲ್ಲ ಅಂತ ಹೇಳ್ತೀರಿ? ಇಲ್ಲ, ಏನಂದ್ರೆ ಆ್ಯಕ್ಚುಲ ಸದನದಲ್ಲೇ ಕೊಡಬೇಕು ಇಂಥ ಪ್ರಸಂಗ ಬಂದಾಗ. ಇಲ್ಲಿ ಇಂಡಿವಿಜುವಲ್ ನನಗೇನಾದರೂ ಅಡಚಣೆಗಳು, ನನಗೇನೋ ವೈಯಕ್ತಿಕ ಪ್ರಾಬ್ಲಮ್ ಇದ್ರೆ ಇಲ್ಲಿ ಕೊಡ್ಬೋದಾಗಿತ್ತು. ಏನೂ ಇರಲಿಲ್ಲ. ಸದನದಲ್ಲಿ ಕೊಡೋದು ಪದ್ಧತಿ ಇರ್ತೈತಿ, ಅಲ್ಲಿ ಹೇಳಿ ಕೊಡೋದು ಇರ್ತೈತಿ. ಅದು ಆಗಲಿಲ್ಲ. ಇಲ್ಲಿ ಕೇಳಂದ್ರೆ ಇಲ್ಲೇ ಕೊಡಂದ್ರೆ ಕೊಟ್ಬಿಟ್ಟು. ಈ ಒಂದು ಒಟ್ಟಾರೆಯಾಗಿ ಸರ್, ಈ ಒಂದು ಬೆಳವಣಿಗೆಯಿಂದಾಗಿ ನಿಮಗೆ ಏನಾದರೂ ಬೇಜಾರಾಯಿತಾ ಸರ್ ಈ ಒಂದು ಇನ್ಸಿಡೆಂಟ್ ಆಗಿ? ಯಾಕಂದರೆ ನೀವು ಇಷ್ಟು ವರ್ಷಗಳ ಕಾಲ ಚೆನ್ನಾಗಿ ಸಭಾಪತಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದೀರಿ, ಸದಸ್ಯರು ಕೂಡ ಅಷ್ಟೇ ನಿಮ್ಮನ್ನು ಗೌರವವಾಗಿ ಕಂಡಿದ್ದಾರೆ ಎಲ್ಲೋ ಒಂದು ಕಡೆಗೆ. ತಕ್ಷಣವಾಗಿ ರಾಜೀನಾಮೆ ಕೊಟ್ಟಂಥ ಸಂದರ್ಭ ಅವ್ರಿಗೂ ಕೂಡ ಮಾಹಿತಿ ಕೂಡ ಇರೋದಿಲ್ಲ. ಇಂಥ ಸಂದರ್ಭ ಈ ಒಂದು ಬೆಳವಣಿಗೆಗಾಗಿ ನಿಮಗೆ ಬೇಜಾರಾಗಿದೆಯಾ ಏನಾದರೂ? 100ಕ್ಕೆ 100ರಷ್ಟು ಬೇಜಾರಾಗಿದೆ. ಸಹಜ ಇರ್ತದೆ ಬೇಜಾರಾಗೋದು. ಯಾಕಂದ್ರೆ ಒಮ್ಮಿಂದೊಮ್ಮಿಗೆ ಏನೂ ಕಾರಣಗಳಿಂದ ಇಂಥ ಘಟನೆ ನಡೆದ್ರೆ ಬೇಜಾರಾಗ್ತಿದೆ. ಮತ್ತು ನನಗೆ ಈಗ 15 ದಿವಸದಿಂದ ಏನೂ ಗೊತ್ತಿರಲಿಲ್ಲ. ಒಮ್ಮಿಗಿಲ್ಲ, ಈಗ ಒಂದು 8-10 ದಿವಸದಿಂದ ರಾಜೀನಾಮೆ ಕೊಡೋದು ನನಗೆ ಯಾಕೆ ಏನೂ ಗೊತ್ತಿಲ್ಲ. ಕೊಡುವಂಥದ್ದು ಒತ್ತಾಯ ಮಾಡಿದ್ರು ಮತ್ತು ಬೇಜಾರಾಗೋದು ಸಹಜ ಇದೆ. ಅಧಿಕಾರವನ್ನು ಪೂರ್ಣ ಮುಗಿಸಿ ಹೋಗುವಾಗ ಬೇರೆ, ನಡುವೆ ಅಧಿಕಾರನ ಕಿತ್ಕೊಳ್ಳೋದು ಬೇರೆ. ಹೀಗಾಗಿ ಸಹಜವಾಗಿ ನನಗೆ ನೋವು ಆಗೋದು ಸಹಜ ಐತಿ. ಯಾರಿಗಾದ್ರೂ ನನ್ನ ಜಾಗದಾಗ ಯಾರಿದ್ರು ನೋವು ಆಗ್ತಿದೆ, ನನಗೂ ನೋವು ಆಗಿದೆ. ಕಾಮನ್ ಅಂತ ಅಲ್ಲ, ಕಾಮನ್ ಏನು ಅಲ್ಲಿದು, ಕಾಮನ್ ಇರೋದು ಬೇರೆ, ಬಟ್ ಇದು ಬೇರೆ. ಇಂಥವೆಲ್ಲ ರೇರ್ ಕೇಸ್ಗಳು, ರೇರ್ ಕೇಸ್ಗಳು. ಇದಿಷ್ಟು ಬಸವರಾಜ ಹೊರಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.